ಜಾತಿಗಣತಿ ಮೂಲಕ ವೀರಶೈವ ಲಿಂಗಾಯತ ಒಡೆಯುವ ಕುತಂತ್ರ ಮಾಡಲಾಗ್ತಾ ಇದೆ ಎಂದಿದ್ದ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ಹೇಳಿಕೆಗೆ ಎಂಬಿ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿಯವರು ಒಂದಿದೆ, ವೀರಶೈವ ಮಹಾಸಭಾದವರದೇ ಒಂದಿದೆ, ಎಲ್ಲವನ್ನ ಚರ್ಚೆ ಮಾಡೋಣ. ಯಡಿಯೂರಪ್ಪ ಅವರ ಮಗಳೇ ವೀರಶೈವ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷರು. ದಾವಣಗೆರೆಯಲ್ಲಿ ನಡೆದ ಸಮಾವೇಶದಲ್ಲಿ ಯಡಿಯೂರಪ್ಪ ಅವರು ಭಾಗಿಯಾಗಿದ್ರು. ಅಲ್ಲಿ ನಿರ್ಣಯ ಪಾಸ್ ಮಾಡುವಾಗ ಯಡಿಯೂರಪ್ಪ ವಿಜಯೇಂದ್ರ ಇದ್ರು. ಹಾಗಾದ್ರೆ ಯಾವುದು ಸತ್ಯ? ನಿರ್ಣಯ ಪಾಸ್ ಮಾಡುವಾಗ ಸುಮ್ಮನಿದ್ರು, ಇವರು ಡಬಲ್ ರೋಲ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬೇರೆ ಬೇರೆ ತರ ಇದಾವೆ. ಬಿಜೆಪಿ ಅವ್ರದ್ದು ಒಂದಿದೆ, ವೀರಶೈವ ಮಹಾಸಭಾದವ್ರದ್ದು ವೀರಶೈವ ಲಿಂಗಾಯತ್ ಅಂತಿದೆ, ಉರಕ್ತ ಮಠಗಳದು ಲಿಂಗಾಯತ್ ಅಂತಿದೆ. ಎಲ್ಲ ಚರ್ಚೆ ಮಾಡೋಣ. ಯಡಿಯೂರಪ್ಪರ ಮಗಳೇ ಅದಾಳಲ್ಲ ಅಲ್ಲಿ ವೀರಶೈವ ಮಹಾಸಭಾದಾಗ ಅಧ್ಯಕ್ಷ, ಮಹಿಳಾ ಅಧ್ಯಕ್ಷದು. ಮತ್ತೆ ಯಡಿಯೂರಪ್ಪನವರು ಅಲ್ಲಿ ವೀರಶೈವ ಮಹಾಸಭಾ ದಾವಣಗೆರೆ ಸಮಾವೇಶ ಆಯ್ತಾ ಇಲ್ಲ, ಆ ಸಮಾವೇಶದಲ್ಲಿ ಯಡಿಯೂರಪ್ಪನವರು ಆ ರೆಸಲ್ಯೂಷನ್ ಮಾಡುವಾಗ ಯಡಿಯೂರಪ್ಪನವರು ಇದ್ರು, ಅವ್ರ ಪುತ್ರ ವಿಜೇಂದ್ರ ಅವರು ಇದ್ರು. ಯಾವ್ದು ಸತ್ಯ? ಆದ್ರೆ ಅರ್ಥ ಮಾಡ್ಕೊಳ್ಳಿ, ಅವರು ಡಬಲ್ ರೋಡ್ ಆಡ್ತಾ ಇದ್ದಾರೆ ಈಗ ನೋಡಿಗ. ಸಾಮಾಜಿಕ ಕಾರ್ಯಕರ್ತನ ಮೇಲೆ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂಗೆ ಮೂಡ ಆಯುಕ್ತರಾಗಿದ್ದ ಡಿಬಿ ನಟೇಶ್ ವಿರುದ್ಧ ಎಫ್ಐಆರ್ ದಾಖಲು ಮಾಡೋಕೆ ಕೋರ್ಟ್ ಆದೇಶ ಕೊಟ್ಟಿದೆ. ಡಿಬಿ ನಟೇಶ್ ಆಯುಕ್ತರಾಗಿದ್ದ ಅವಧಿಯ ಭ್ರಷ್ಟಾಚಾರದ ಬಗ್ಗೆ ಮುಖ್ಯ ಕಾರ್ಯದರ್ಶಿಗೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ದೂರು ಕೊಟ್ಟಿದ್ರು. ಈ ದೂರಿನ ಬಗ್ಗೆ ತನಿಖೆ ನಡೆಸುವಂತೆ ಮೈಸೂರು ಜಿಲ್ಲಾಧಿಕಾರಿಗೆ ಮುಖ್ಯ ಕಾರ್ಯದರ್ಶಿ ಸೂಚನೆ ಕೊಟ್ಟಿದ್ರು. ಪಿಸಿಆರ್ ವಿಚಾರಣೆ ನಡೆಸಿದ ಕೋರ್ಟ್ ಡಿಬಿ ನಟೇಶ್ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲು ಲಕ್ಷ್ಮೀಪುರಂ ಪೊಲೀಸರಿಗೆ ಸೂಚನೆ ಕೊಟ್ಟಿದೆ. ಮುಡಾ ಹಗರಣದಲ್ಲಿ ಇಡಿಯಿಂದ ಬಂಧನ ಆಗಿರುವ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಸೆಪ್ಟೆಂಬರ್ 26ರವರೆಗೆ ಇಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಮಾಡಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇಡಿ ಅಧಿಕಾರಿಗಳು ಹಾಜರುಪಡಿಸಿದರು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ 10 ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೊಟ್ಟಿದೆ. ಇನ್ನು ಇದೇ ವೇಳೆ ರೆಗ್ಯುಲರ್ ಜಾಮೀನು ಅರ್ಜಿಗೆ ಸೆಪ್ಟೆಂಬರ್ 22ರಂದು ಆಕ್ಷೇಪಣೆ ಸಲ್ಲಿಕೆಗೂ ಸೂಚನೆ ಕೊಟ್ಟಿದೆ. ಸನಾತನ ಧರ್ಮದವರು ಮಾತ್ರ ದಸರಾದಲ್ಲಿ ಚಾಮುಂಡಿ ದೇವಿಗೆ ಹೂ ಮುಡಿಸಬೇಕು, ದಲಿತ ಮಹಿಳೆಗೆ ಅವಕಾಶವಿಲ್ಲ ಎಂದಿದ್ದ ಶಾಸಕ ಯತ್ನಾಳ್ ವಿರುದ್ಧ ಕೊಪ್ಪಳ ನಗರ ಠಾಣೆಯಲ್ಲಿ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಕ್ಕೆ ತಡೆ ಕೋರಿ ಹೈಕೋರ್ಟ್ಗೆ ಯತ್ನಾಳ್ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಯತ್ನಾಳ್ ಮೇಲೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಸೂಚನೆ ಕೊಟ್ಟಿದೆ. ಪೊಲೀಸರ ತನಿಖೆಗೆ ಯತ್ನಾಳ್ ಸಹಕರಿಸಬೇಕು ಅಂತಲೂ ಕೋರ್ಟ್ ಆದೇಶಿಸಿದೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಮರಡಿ ಗ್ರಾಮದಲ್ಲಿ ನಡೆದ ಧರ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಶಾಸಕ ಯತ್ನಾಳ್ ಪಾಲ್ಗೊಂಡಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಯತ್ನಾಳ್ಗೆ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು. ಧರ್ಮ ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ ಯತ್ನಾಳ್ ಪರೋಕ್ಷವಾಗಿ ಚನ್ನಗಿರಿ ಮಾಜಿ ಶಾಸಕ ಮಾಡಾಳ್ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದರು. ವೀರಶೈವ ಮತ್ತು ಲಿಂಗಾಯತ ಒಂದೇ ಎಂದು ಕೆಲವರು ಹೇಳ್ತಾ ಇದ್ದಾರೆ. ಅವೇ 3 ಕುಟುಂಬಗಳು, ಒಂದು ಯಡಿಯೂರಪ್ಪ, ಶಾಮನೂರು ಹಾಗೂ ಖಂಡ್ರೆ ಅವರು ತಮ್ಮ ಕುಟುಂಬದ ರಾಜಕೀಯಕ್ಕಾಗಿ ಸಮಾಜವನ್ನ ಬಳಸಿಕೊಳ್ಳುತ್ತಿದ್ದಾರೆ ಅಂತ ಹೇಳಿ ಕಿಡಿಕಾರಿದರು. ಇಲ್ಲ, ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾಚಿಕೆ ಆಗಬೇಕು. ಯಾವ ರೀತಿ ಹಿಂದೂ ಸಮಾಜದ ಮೇಲೆ ಒಂದು ರೀತಿ ಅವ್ರು ಮಾತಾಡೋ ಮಸೀದಿಯ ಮುಂದೆನೇ ಬೋರ್ಡ್ ಹಾಕ್ಬೇಕತ್ತಿದೆಯಾ ಒಂದು ನಾನು ನೋಡಿದೆ. ಅಂದರೆ ಬರೀ ಇವ್ರಿಗೆ ಮುಸ್ಲಿಮರಟ್ಟೆ ಓಟ್ ಹಾಕಿದ್ದಾರೆ ಶಾಮನೂರವ್ರಿಗೆ. ಮುಂದಿನ 2028ಕ್ಕೆ ಸಾಬರಟ್ಟೆ ಶಾಮನೂರು ಕಂಪ್ನಿಗೆ ಹಾಕ್ತದೆ, ಉಳಿಕಿದೆಲ್ಲ BJP ಹಿಂದುತ್ವ ಕಡೆನೇ ಹಾಕ್ತದೆ. ಇಲ್ಲ, ನಾಳೆಯಿಂದ 2 ದಿನಗಳ ಕಾಲ ಬೆಂಗಳೂರಲ್ಲಿ ಬಿಜೆಪಿ ಸಂಘಟನಾ ಸಭೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಂಪೇಗೌಡ ವಿಮಾನದ ನಿಲ್ದಾಣಕ್ಕೆ ಬಂದಿಳಿದ ಧರ್ಮೇಂದ್ರ ಪ್ರಧಾನ್ರನ್ನ ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ SR ವಿಶ್ವನಾಥ್, ವಿಧಾನ ಪರಿಷತ್ ವಿಪಕ್ಷ ಸಚೇತಕ N ರವಿಕುಮಾರ್ ಹಾಗೂ ನಂದೀಶ್ ರೆಡ್ಡಿ ಬರಮಾಡಿಕೊಂಡರು. ಈಗ ರಾಜ್ಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನಟ ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ ದಿಂಬು ನೀಡಿಲ್ಲ ಅನ್ನೋ ಕಾರಣಕ್ಕೆ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆ ಆಗಿದ್ದು, ಜೈಲು ಅಧಿಕಾರಿಗಳು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ನೀಡಿರುವ ಸವಲತ್ತುಗಳ ಕುರಿತು ವರದಿಯಲ್ಲಿ ತಿಳಿಸಲಾಗಿದೆ. ದರ್ಶನ್ ಪರವಾಗಿ ವಕೀಲ ಸುನಿಲ್ ಕುಮಾರ್ ವಾದ ಮಂಡಿಸಿದ್ದು, ಜೈಲು ಅಥಾರಿಟಿ ಕೋರ್ಟ್ ಆದೇಶ ಪಡೆದಿದ್ರೂ ಆದೇಶವನ್ನು ಲಘುವಾಗಿ ಪರಿಗಣಿಸಿದ್ದಾರೆ. ಜೈಲು ಮ್ಯಾನ್ಯುವಲ್ ಪ್ರಕಾರ ಸೌಲಭ್ಯ ಕೊಡಬೇಕು ಅಂತ ಕೋರ್ಟ್ ಆರ್ಡರ್ ಇದ್ರೂ ಏನೂ ಕೊಡ್ತಾ ಇಲ್ಲ ಅಂತ ಕೋರ್ಟ್ಗೆ ತಿಳಿಸಿದ್ರು. ಜೈಲು ಮ್ಯಾನ್ಯುವಲ್ ಪ್ರಕಾರ ನೀಡಿದ್ದೇವೆ ಅಂತ ಸರ್ಕಾರಿ ವಕೀಲರು ತಿಳಿಸಿದ್ದಾರೆ. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ಬಳಿಕ ಸೆಪ್ಟೆಂಬರ್ 19ಕ್ಕೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿತು.
ವಿಜಯಪುರ ಜಿಲ್ಲೆ ಚಡಚನ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆಯಾಗಿದ್ದು ಆರೋಪಿಗಳು ಪತ್ತೆಯಾಗಿಲ್ಲ. ಬ್ಯಾಂಕ್ನಲ್ಲಿ ಠೇವಣಿ ಚಿನ್ನಾಭರಣ ಇಟ್ಟ ಗ್ರಾಹಕರು ಕಂಗಾಲಾಗಿದ್ದಾರೆ. ದರೋಡೆಯಾದ ಬ್ಯಾಂಕ್ ಎದುರು ಠೇವಣಿದಾರ ಅಜ್ಜಿ ಗೋಳಾಡಿದ್ದಾರೆ. ಎಸ್ಬಿಐ ಬ್ಯಾಂಕ್ ಲಾಕರ್ನಲ್ಲಿ ಅಜ್ಜಿ ಸುಶೀಲಾ ಅನ್ನೋರು 300 ಗ್ರಾಂ ಚಿನ್ನಾಭರಣ ಇಟ್ಟಿದ್ದಾರಂತೆ. ನಾನು ಲಾಕರ್ ಕೀ ತಂದಿದ್ದೀನಿ, ದಯವಿಟ್ಟು ನನ್ನ ಚಿನ್ನ ತೋರಿಸಿ ಅಂತ ಬ್ಯಾಂಕ್ ಎದುರು ಅಜ್ಜಿ ಗೋಳಾಡಿದ್ದಾರೆ. ಲಾಕರ್ ತೋರಿಸ್ರಿ ಹೊಟ್ಟೆ ದಕ್ಕಿ ಹಚ್ಚಾರ ನಿಲ್ರಿ ಭಾಳ ದಿನ ಐತ್ರಿ 2-3-4 ವರ್ಷ ಐತಿ. ನಮ್ಮ ಮಗ ನಾವು ಕೂಡ 30 ಅದರಿ ಬಂಗಾರ ಅದ ಆಯ್ದ ಗೋರ್ಮಳ್ಗಳು ಸಿಂಗಾರ ಸರ ಎಲ್ಲ ಥರ ಬಂಗಾರ ಅದ ರೀ. ನಮ್ಮ ಅತ್ತಿಗಿದು ನಮ್ಮದು ನಮ್ಮ ಅವ್ವಂದು ನಮ್ಮ ರಾತ್ರಿಗೆ ಗೊತ್ತೇ ಅಷ್ಟ 3 ಸಂಜೆಗೆ ಗೊತ್ತ ನಿದ್ದೆ ಹತ್ತಿದ್ರಿ. ಇನ್ನು ನಮ್ಮ ಮಗ ಊರಿಗೆ ಹೋಗಿರಿ ಈಗ ಬಂದಾರ ಅವ್ರಿಗೆ ಕರ್ಕೊಂಡು ಬಂದೀನಿ. ನಾ ಕೇಳಿಲ್ರಿ ಅವ್ರಿಗೆ ಒಳಗೆ ಬಿಡಲ್ಲ. ಲಾಕರ್ ನೋಡ್ತೇವಲ್ರಿ ನಾವು ಒಳಗೆ ಬಿಡಲ್ಲ. ಲಾಕರ್ ತೋರಿಸ್ರಿ ಹೊಟ್ಟೆ ದಕ್ಕಿ ಹಚ್ಚಾರ ನಿಲ್ರಿ ಭಾಳ ದಿನ ಐತ್ರಿ 2-3-4 ವರ್ಷ ಐತಿ. ಇನ್ನು ಚಡಚನ ಎಸ್ಬಿಐ ಬ್ಯಾಂಕ್ಗೆ ಉತ್ತರ ವಲಯ ಐಜಿಪಿ ಚೇತನ್ ಕುಮಾರ್ ಸಿಂಗ್ ರಾಥೋಡ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದರು. ವಿಜಯಪುರ ಜಿಲ್ಲೆಯ ಹಿರಿಯ ಅಧಿಕಾರಿಗಳಿಂದ ಹಾಗೂ ಬ್ಯಾಂಕ್ ಸಿಬ್ಬಂದಿಯಿಂದ ದರೋಡೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಶಿವಮೊಗ್ಗದ ರಿಪ್ಪನ್ಪೇಟೆಯ ಚಿಪ್ಪಿಗರ ಕೆರೆಯಲ್ಲಿ ಸ್ಪೀಡ್ ಆಗಿ ಬಂದ ಕಾರು ಕಂಟ್ರೋಲ್ ತಪ್ಪಿ ಕೆರೆಗೆ ಬಿದ್ದಿದೆ. ಈ ವೇಳೆ ಯುವಕನೋರ್ವ ಕಾಪಾಡಿ ಕಾಪಾಡಿ ಅಂತ ಕೂಗಿಕೊಂಡಿದ್ದಾನೆ. ಸ್ಥಳೀಯರು ಓಡೋಡಿ ಬಂದು ಹಗ್ಗ ತಂದು ಮುಳುಗಿದ ಕಾರನ್ನ ಮೇಲೆತ್ತಿ ಕಾರಲ್ಲಿದ್ದ ಮೂವರನ್ನ ರಕ್ಷಿಸಿದ್ದಾರೆ. ಕಾರಲ್ಲಿದ್ದ ತ್ಯಾಗೃತಿಯ ಪಾರ್ವತಮ್ಮ ಸಾವನ್ನಪ್ಪಿದ್ದು 3 ಬಚಾವಾಗಿದ್ದಾರೆ. ನಾನು ಗಾಡಿ ತಗೊಂಡು ಬರ್ಬೇಕಾರೆ ಇದೊಂದು ಓಮಿ ಹೋಯ್ತು. ಮಕ್ಕಳು ಶಾಲೆ ಮಕ್ಕಳು ಇದ್ವಿ. ಇದು ಪಾಸ್ ಆಯ್ತಾ ಓಮಿ ಹೋದ ತಕ್ಷಣ ಅವನು ಟೈರಿಗೆ ಚೂರು ಹಿಂಗೆ ಮಾಡಿದ್ನು ಫೋನ್ ಆಗಿದ್ನ ಗೊತ್ತಿಲ್ಲ. ಒಂದು ಹೋದ ತಕ್ಷಣ ಸೀದಾ ಅಲ್ಲಿ ಹೊರತ ತಕ್ಷಣ ಚಕ್ಕ ತರ್ತೀರಿ ಸೀದಾ ಒಳಗೆ ಹೋಗ್ತಾರೆ. ನಿಮ್ಮ ಎದುರುಗಡೆ ನಮ್ಮ ಎದುರು ಅಲ್ಲಿ ನೋಡ್ತಾ ಇದ್ದೆ. ಆದ ತಕ್ಷಣ ಅವ್ನು ಹಣ ತಾಯಿ ಉಳಿಸ್ರು ಅಂದಷ್ಟೇ. ಅವನ ಹೊರಗೆ ಬಂದ ಹೊರಗೆ ಬಂದಿದ್ದ. ಅವ್ರು 2 ಜನ ಒಳಗಿದ್ರು. ಎಷ್ಟು ಜನ ಇರೋಣ ಅಂದೆ 2 ಜನ 3 ಜನ ಅಂದ್ ಒಂದ್ಸರಿ 2 ಚೀಲ ಅಂದ. ಅಕ್ಕ ತಂಗಿ ಅಮ್ಮ ಅಂದ್ರು ತಾಯಿ ಉಳಿಸೋಣ 3 ಸಲ ಎಷ್ಟೇ ಕೂಡ್ಗ ನಾನು ತಡಿ ಅಣ್ಣ ಹಗ್ಗ ತರ್ತೀವಿ 5 ನಿಮಿಷ ತಡಿ ಅಂದೆ. ಹಾಕೊಂಡ್ರೆ ನಾನು ಅಜ್ಜಿ ಹಾಕೊಂಡೆ. ಅವ್ರು ಇಮ್ರಾನ್ ಹಗ್ಗ ತರ ಕಳಿಸ್ತೇನೆ ಪಟ್ಟ ತಂದ ತಕ್ಷಣ ಇಮಿಡಿಯೇಟ್ಲಿ ಹಗ್ಗ ಕಟ್ತೀವಿ ನೀರೊಳಗೆ ಕಟ್ಟಿ ಎಳ್ದಿ ಬಂದು ಅಜ್ಜಿ ಹೋಗಿತ್ತು. ಜೀವ ಹೋಗಿದ್ದ ಸುಮಾರಕ್ಕೆ ಕಡೆಯಿಂದ ಅಮ್ಮನಗಡ್ಡೆ ಜಾತ್ರೆ ಟೂರಿಸ್ಟ್ ಬರ್ತಾ ಇದ್ರು. ಗಾಡಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಪಲ್ಟಿ ಆಯ್ತಾ. ಗಾಡಿ 3 ಜನ ಇದ್ರು. 3 ಜನಲ್ಲೇ ಒಂದು ಕೆಟಗರಿ ಇದೆ, ಒಂದು ದತ್ತಾಗಿದೆ, ಒಂದು ಸೀರಿಯಸ್ ಇದೆ, ಒಬ್ಬರು ಮತ್ತೆ ಶಿವಮೊಗ್ಗ ಕರ್ಕೊಂಡೋಗಿದೆ ಇಬ್ಬರದ್ದು. ಒಂದು ಬಾಡಿ ಇಲ್ಲೇ ಇಟ್ಟಿದೀವಿ, ಗಾಡಿ ಎತ್ತಿದೀವಿ, ಮೇಲಿಟ್ಟಿದೀವಿ, ಪರ್ಸು ಅದೆಲ್ಲ ಇದ್ದಿದ್ದೆಲ್ಲ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದೀವಿ. ಮೊಬೈಲ್ ಬೀಗದ ಕೈ ಟ್ಯಾಗ್ ಅವ್ರು ಬರ್ತಾ ಇದ್ದಾರೆ. ಕಡೆಯಿಂದ ಅಮ್ಮನಗಡ್ಡೆ ಜಾತ್ರೆ ಟೂರಿಸ್ಟ್ ಬರ್ತಾ ಇದ್ರು. ಗಾಡಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಪಲ್ಟಿ ಆಯ್ತು. ಕಲಬುರಗಿ ಸೇರಿದಂತೆ ಮಹಾರಾಷ್ಟ್ರದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಭೀಮಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಮಹಾರಾಷ್ಟ್ರದ ಉಜ್ಜಯಿನಿ ಜಲಾಶಯದಿಂದ ಸೊನ್ನಾ ಬ್ಯಾರೇಜ್ ಮೂಲಕ ಭೀಮಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಮುಳುಗಡೆಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ದೇವಸ್ಥಾನ ಆಡಳಿತ ಮಂಡಳಿ ದರ್ಶನಕ್ಕೆ ಬ್ರೇಕ್ ಹಾಕಿದೆ. ಭಕ್ತರು ಪ್ರವೇಶ ಮಾಡದಂತೆ ದೇವಸ್ಥಾನ ಬಳಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ. ಇವತ್ತಿನಿಂದ ಯುವ ದಸರಾ ಟಿಕೆಟ್ ಮಾರಾಟ ಮಾಡಲಾಗ್ತಾ ಇದೆ. ಆನ್ಲೈನ್ ಬುಕ್ ಮೈ ಶೋನಲ್ಲಿ ಟಿಕೆಟ್ ಖರೀದಿಗೆ ಅವಕಾಶ ನೀಡಲಾಗಿದ್ದು ಆಫ್ಲೈನ್ನಲ್ಲಿ ಮಾರಾಟವಿಲ್ಲ. ಬದಲಾಗಿ ಯುವ ದಸರಾ ದಿನದಂದೇ ಕಾರ್ಯಕ್ರಮದ ಜಾಗದಲ್ಲಿಯೇ ಆ ದಿನದ ಟಿಕೆಟ್ ಮಾರಾಟಕ್ಕೆ ನಿರ್ಧರಿಸಲಾಗಿದೆ. ಈ ಬಾರಿ 5,000 ಹಾಗೂ 2,500 ರೂಪಾಯಿ ಟಿಕೆಟ್ಗಳು ಲಭ್ಯವಿರಲಿದೆ.
ಕಲಬುರಗಿಯಲ್ಲಿ ನಡೆದ 78ನೇ ಕಲ್ಯಾಣ ಕರ್ನಾಟಕ ಉತ್ಸವ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಕಲ್ಯಾಣ ಕರ್ನಾಟಕ ಉತ್ಸವ ನಿಮಿತ್ತ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ ಸಿಎಂ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಪ್ರತ್ಯೇಕ ಸಚಿವಾಲಯ ಘೋಷಣೆ ಮಾಡಿದರು. ನಗರದ ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ತೆರೆದ ಜೀಪ್ನಲ್ಲಿ ವಿವಿಧ ಪೊಲೀಸ್ ತುಕಡಿಗಳಿಂದ ಸಿಎಂ ಗೌರವ ವಂದನೆ ಸ್ವೀಕಾರ ಮಾಡಿದರು. ಬಳಿಕ ಸಾವಿರಾರು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಕುರುಬ ಅಂತಕ್ಕಂಥ ಜಾತಿ ಹೆಸರು ಬರೆಯುವಾಗ ಕುರುಬ ಅಂತ ಬರೀಲೇಬೇಕು. ಅದನ್ನು ಬರೀದೇ ಹೋದರೆ ನಿಮ್ಮ ಸಂಖ್ಯೆ ಕಡಿಮೆ ಆಗಿಬಿಡ್ತದೆ. ನಿಮಗೆ ಸಿಗಬೇಕಾದಂಥ ಸವಲತ್ತುಗಳು ಕೂಡ ಸಿಕ್ಕಂಥದ್ದು ಕಷ್ಟ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಇದು ಬರೀ ಕುರುಬರಿಗೆ ಎಲ್ಲ ಮಾಡಿರ್ತಕ್ಕಂಥದ್ದಲ್ಲ, ಬರೀ ಹಿಂದುಳಿದವರಿಗೆ ಮಾಡಿರ್ತಕ್ಕಂಥದ್ದಲ್ಲ, ದಲಿತರಿಗೆ ಮಾಡಿರ್ತಕ್ಕಂಥದ್ದಲ್ಲ, ಅಥವಾ ಅಲ್ಪಸಂಖ್ಯಾತರು ಮಾಡಿರ್ತಕ್ಕಂಥದ್ದಲ್ಲ. 7 ಕೋಟಿ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ. ಇನ್ನು ಕಲಬುರಗಿ ಜಿಲ್ಲೆಯ ಪರಾತಾಬಾದ್ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮಳೆಯಿಂದ ಆದ ಬೆಳೆ ಹಾನಿಯನ್ನ ವೀಕ್ಷಣೆ ಮಾಡಿದರು. ಗ್ರಾಮದ ಚನ್ನಬಸವಪ್ಪ ಹಾಗೂ ವಿರೂಪಾಕ್ಷಪ್ಪ ಅನ್ನೋರ ಜಮೀನಿಗೆ ತೆರಳಿ ಬೆಳೆಗಳನ್ನು ವೀಕ್ಷಣೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಈ ಬಗ್ಗೆ ಎಕ್ಸ್ ಮೂಲಕ ಪ್ರಧಾನಿ ಮೋದಿ ಟ್ರಂಪ್ಗೆ ಧನ್ಯವಾದ ತಿಳಿಸಿದ್ದಾರೆ. ಭಾರತ ಯುಎಸ್ ಸಮಗ್ರ ಜಾಗತಿಕ ಸಹಭಾಗಿತ್ವ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಬದ್ಧ ಅಂತ ಧನ್ಯವಾದ ತಿಳಿಸಿದ್ದಾರೆ. ಇದೇ ವೇಳೆ ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ನಿಲ್ಲಿಸಲು ಬೆಂಬಲಿಸಿದ್ದಕ್ಕೆ ಧನ್ಯವಾದ ಅಂತ ಮೋದಿ ನಡೆಯನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಗಳಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬಕ್ಕೆ ರಿಲಯನ್ಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಮುಕೇಶ್ ಅಂಬಾನಿ ವಿಶ್ ಮಾಡಿದರು. ಇಂದು ಭಾರತಕ್ಕೆ ಹಬ್ಬದ ದಿನ. ಭಾರತದ ಬಿಸಿನೆಸ್ ಕಮ್ಯುನಿಟಿ ಪರವಾಗಿ ನಾನು ಪ್ರಧಾನಿಯವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸುತ್ತೇನೆ. ಭಾರತದ ಅಮೃತ ಕಾಲದಲ್ಲಿ ಪ್ರಧಾನಿ ಮೋದಿ ತಮ್ಮ ಜೀವನದ ಅಮೃತ ಮಹೋತ್ಸವ ಆಚರಿಸಿಕೊಳ್ತಿದ್ದಾರೆ. ಪ್ರಧಾನಿ ಮೋದಿ ಇನ್ನಷ್ಟು ವರ್ಷಗಳ ಕಾಲ ದೇಶದಲ್ಲಿ ಅಧಿಕಾರದಲ್ಲಿರಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. It is a festive day for 1.45 billion Indians. It is the 75th birthday of our most respected and beloved Prime Minister, Shri Narendra Bhai Modi ji. On behalf of the entire business community of India, on behalf of the Reliance family, and on behalf of the Ambani family, I convey my heartiest felicitations to Prime Minister Modi ji. It is not a coincidence that Modi ji's Amrit Mahotsav is coming in Bharat's Amrit Kaal. It is my deepest wish that Modi ji should continue to serve India when independent. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರದೇಶ ಪ್ರವಾಸವನ್ನು ಕೈಗೊಂಡಿದ್ದರು. ಮಧ್ಯಪ್ರದೇಶದ ಧರ್ನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದರು. ಸ್ವಸ್ಥ ನಾರಿ ಸಶಕ್ತ ಪರಿವಾರ ಹಾಗೂ ರಾಷ್ಟ್ರೀಯ ಪೋಷಣ ಯೋಜನೆಗೆ ಪ್ರಧಾನಿ ಚಾಲನೆ ನೀಡಿದರು. ಇನ್ನು ಮಧ್ಯಪ್ರದೇಶದ ಧರ್ನಲ್ಲಿ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ಪಾರ್ಕ್ ಹಾಗೂ ಅಪರಲ್ ಪಾರ್ಕ್ಗೆ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದರು. ಆ ಬಳಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಇದು ನವ ಭಾರತ, ನಾವು ಯಾವುದೇ ಅಣುಬಾಂಬ್ ಬೆದರಿಕೆಗೆ ಹೆದರಲ್ಲ ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದ ಉಡುಗೊರೆಗಳ ಈ ಹರಾಜು ಪ್ರಕ್ರಿಯೆ ಇವತ್ತಿನಿಂದ ಆರಂಭ ಆಗಿದೆ. ಭವಾನಿ ದೇವಿಯ ವಿಗ್ರಹ, ಅಯೋಧ್ಯೆ ರಾಮ ಮಂದಿರದ ಮಾದರಿ, 2024ರ ಒಲಿಂಪಿಕ್ಸ್ ಆಟಗಳ ಸ್ಮರಣಿಕೆಗಳು ಸೇರಿದಂತೆ 1300ಕ್ಕೂ ಹೆಚ್ಚು ಉಡುಗೊರೆಗಳು ಈ ಹರಾಜು ಪಟ್ಟಿಯಲ್ಲಿದ್ದಾವೆ. ಪ್ರಧಾನಿ ಮೋದಿ ಮತ್ತು ಅವರ ತಾಯಿ ಹೀರಾಬೆನ್ ಮೋದಿ ಕುರಿತಾದ ಎಐ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಿಂದ ತೆಗೆದುಹಾಕುವಂತೆ ಪಾಟ್ನಾ ಹೈಕೋರ್ಟ್ ಕಾಂಗ್ರೆಸ್ಗೆ ಸೂಚಿಸಿದೆ. ಬಿಹಾರ ಕಾಂಗ್ರೆಸ್ ಪೋಸ್ಟ್ ಮಾಡಿದ ಎಐ ಆಧಾರಿತ ವಿಡಿಯೋ ಭಾರೀ ರಾಜಕೀಯ ವಿವಾದಕ್ಕೆ ಕಾರಣವಾದ ನಂತರ ಪಾಟ್ನಾ ಹೈಕೋರ್ಟ್ನಿಂದ ಇಂಥದ್ದೊಂದು ಮಹತ್ವದ ತೀರ್ಪು ಹೊರಬಿದ್ದಿದೆ. ಮಗನೊಬ್ಬ ತಾಯಿಯನ್ನ ದೊಣ್ಣೆಯಿಂದ ಹೊಡೆದು ಕೊಂದಿರುವ ಘಟನೆ ರಾಜಸ್ಥಾನದ ಜೈಪುರದಲ್ಲಿ ನಡೆದಿದೆ. ಮನೆಯ ಸಿಲಿಂಡರ್ ಮುಗಿದಿತ್ತು, ವೈಫೈ ರೀಚಾರ್ಜ್ ಮಾಡಿರಲಿಲ್ಲ, ನಿನಗೆ ಜವಾಬ್ದಾರಿ ಇಲ್ಲ ಅಂತ ತಾಯಿ ಬೈದಿದ್ದಕ್ಕೆ ಕೋಪಗೊಂಡ ಮಗ ದೊಣ್ಣೆಯಿಂದ ಹೊಡೆದು ಹತ್ಯೆ ಮಾಡಿದ್ದಾರೆ. ಚಲಿಸ್ತಾ ಇದ್ದ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಭಾರೀ ದುರಂತ ಸಂಭವಿಸಿದೆ. ರಾಜಸ್ಥಾನದ ಜೈಪುರದಲ್ಲಿ ಭಯಾನಕ ಅಪಘಾತ ಸಂಭವಿಸಿದೆ.
ಜೈನ್ಪುರ ಪ್ರದೇಶದ ರೈಲ್ವೆ ಕ್ರಾಸಿಂಗ್ ಬಳಿ 30 ಪ್ರಯಾಣಿಕರಿದ್ದಂತಹ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತ್ತು. ಪ್ರಾಣ ಉಳಿಸಿಕೊಳ್ಳಲು ಪ್ರಯಾಣಿಕರು ಕಿಟಕಿಯಿಂದ ಜಿಗಿದು ಓಡಿ ಹೋಗಿದ್ದಾರೆ. ದಶಕಗಳಿಂದ ಭಾರತದಲ್ಲಿ ರಕ್ತಪಾತಕ್ಕೆ ಕಾರಣ ಆಗಿರುವ ನಕ್ಸಲಿಸಂ ವಿರುದ್ಧದ ಹೋರಾಟದಲ್ಲಿ ಮಹತ್ವದ ತಿರುವು ಸಿಕ್ಕಿದೆ. ಸಿಪಿಐ ಮಾವೋವಾದಿ ಸಂಘಟನೆ ಮೊದಲ ಬಾರಿಗೆ ಕದನ ವಿರಾಮ ಬಯಸಿದೆ. ಜಮ್ಮು ಕಾಶ್ಮೀರದಲ್ಲಿ ಭೂಕುಸಿತ ಪ್ರವಾಹದಿಂದ ಸ್ಥಗಿತಗೊಂಡಿದ್ದಂತಹ ಮಾತಾ ವೈಷ್ಣೋದೇವಿ ಯಾತ್ರೆ ಇವತ್ತಿನಿಂದ ಪುನರ್ ಆರಂಭವಾಗಿದೆ. ಕಳೆದ 1 ತಿಂಗಳಿಂದ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಹಿಮಾಚಲ ಪ್ರದೇಶ ತತ್ತರಿಸಿ ಹೋಗಿದೆ. ಮೇಲಿಂದ ಮೇಲೆ ಸಂಭವಿಸ್ತಾ ಇರುವ ಮೇಘಸ್ಫೋಟ, ಪ್ರವಾಹ, ಭೂಕುಸಿತ ಘಟನೆಗಳಿಂದ ನೂರಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಜೂನ್ 20ರಿಂದ ಈವರೆಗೂ 417 ಜನ ಮೃತಪಟ್ಟಿದ್ದಾರೆ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಏಷ್ಯಾ ಕಪ್ ಟಿ20 ಟೂರ್ನಿಯಿಂದ ಪಾಕಿಸ್ತಾನ ತಂಡ ಹೊರಬರುವ ಸಾಧ್ಯತೆ ಇದೆ. ಪಾಕಿಸ್ತಾನ ಮತ್ತು ಯುಎಇ ತಂಡಗಳು ಇವತ್ತು ಮುಖಾಮುಖಿ ಆಗಬೇಕಾಗಿತ್ತು. ಆದರೆ ಈ ಪಂದ್ಯಕ್ಕೂ ಮುನ್ನ ಪಾಕಿಸ್ತಾನ ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದು ಟೂರ್ನಿಯಿಂದ ಹೊರಬರುವ ಬಗ್ಗೆ ಘೋಷಣೆ ಮಾಡುವ ಸಾಧ್ಯತೆ ಇದೆ.